Hello dear students, so aldehyde ಮತ್ತು ketones reactions ಸ್ಟಡಿ ಮಾಡ್ತಾ ಇದ್ದೇವೆ. So here comes the most important two reactions of aldehyde and ketones. Okay, so ಇವತ್ತಿನ ಸೆಗ್ಮೆಂಟ್ನಲ್ಲಿ ನಾವು reaction due to alpha hydrogen atom. Okay, alpha hydrogen atom ಇಂದ ಒಂದಿಷ್ಟು ಇಂಪಾರ್ಟೆಂಟ್ ರಿಯಾಕ್ಷನ್ಸ್ ಬರುತ್ತೆ, ಅದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಫಸ್ಟ್ ಆಫ್ ಆಲ್ ಲೆಟ್ಸ್ ಡಿಸ್ಕಸ್ ಅಬೌಟ್ ದಿಸ್ ಆಲ್ಫಾ ಹೈಡ್ರೋಜನ್ ಆಟಮ್. ಸೊ ನೋಡಿರಿ, ಆಲ್ಡಿಹೈಡ್ CHO ಹೇಳೋದು ಫಂಕ್ಷನಲ್ ಗ್ರೂಪ್. ಓಕೆ, ಸೊ ಈ CHO ಈ ಫಂಕ್ಷನಲ್ ಗ್ರೂಪ್ ಏನಿದೆ ಅದು ಡೈರೆಕ್ಟಾಗಿ ಕನೆಕ್ಟ್ ಆಗಿರೋ ಕಾರ್ಬನ್ ಆಟಮ್ ಏನಿದೆ ಅದು ಆಲ್ಫಾ ಕಾರ್ಬನ್. ಓಕೆ, ದಿಸ್ ಪರ್ಟಿಕ್ಯುಲರ್ ಕಾರ್ಬನ್ ಈಸ್ ವಾಟ್? ಆಲ್ಫಾ ಕಾರ್ಬನ್. ಆ ಆಲ್ಫಾ ಕಾರ್ಬನಿಗೆ ಏನು ಅಟ್ಯಾಚ್ ಹಾಕ್ಕೊಂಡಿರೋ ಹೈಡ್ರೋಜನ್ ಇದೆ ಅದಕ್ಕೆ ನಾವು ಆಲ್ಫಾ ಹೈಡ್ರೋಜನ್ ಅಂತ ಕರಿತೇವೆ. How many alpha hydrogen atoms are present in this particular aldehyde ಅಂತ ಕೇಳಿದ್ರೆ it should say 3. ಓಕೆ, ಈಗ ಫಾರ್ಮಾಲ್ಡಿಹೈಡ್ ಅಂತ ಬರುತ್ತೆ, HCOH. This is formaldehyde, first member of aldehyde family. How many alpha hydrogen atoms are present in this molecule ಅಂತ ಹೇಳಿದ್ರೆ 2 ಅಂತ ಬರೀಬಾರ್ದು. So you should say 0 because ಇಲ್ಲಿ ಫಂಕ್ಷನಲ್ ಗ್ರೂಪ್ ಯಾವುದು ಕೇಳಿದ್ರೆ look, this is functional group. ಫಂಕ್ಷನಲ್ ಗ್ರೂಪಿನ ಇಮಿಡಿಯೇಟ್ ನೆಕ್ಸ್ಟ್ ಬರೋ ಕಾರ್ಬನಿಗೆ ನಾವು ಆಲ್ಫಾ ಕಾರ್ಬನ್ ಅಂತ ಕರಿತೇವೆ ಹೊರತು ಇಲ್ಲಿ ಆಲ್ಫಾ ಕಾರ್ಬನ್ನೇ ಇಲ್ಲ. ಸೊ ದೇರ್ಫೋರ್ ನೋ ಕ್ವೆಶನ್ ಆಫ್ ಆಲ್ಫಾ ಹೈಡ್ರೋಜನ್ ಆಟಮ್. ದೇರ್ಫೋರ್ ಇನ್ ಫಾರ್ಮಾಲ್ಡಿಹೈಡ್ ಯು ವಿಲ್ ನಾಟ್ ಫೈಂಡ್ ಎನಿ ಆಲ್ಫಾ ಹೈಡ್ರೋಜನ್ ಆಟಮ್. ಓಕೆ, ಫಸ್ಟ್ ಆಫ್ ಆಲ್ ನಾವು ಆಲ್ಫಾ ಹೈಡ್ರೋಜನ್ ಆಟಮ್ ಐಡೆಂಟಿಫೈ ಮಾಡೋದು ಹೇಗೆ, ಎಷ್ಟು ಆಲ್ಫಾ ಹೈಡ್ರೋಜನ್ ಆಟಮ್ ಉಂಟು ಅಂತ ಐಡೆಂಟಿಫೈ ಮಾಡ್ಲಿಕ್ಕೆ ನಿಮ್ಗೆ ಬಂತು ಹೇಳಿದ್ರೆ ಯು ಕ್ಯಾನ್ ಸಾಲ್ವ್ ಮೆನಿ ಕ್ವೆಶನ್ ಇನ್ ಥಿಯರಿ ಆಸ್ ವೆಲ್ ಆಸ್ ಇನ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಓಕೆ, ಸೊ ಈಗ CH3 CH2 CHO ಅಂತ ಯಾರು ಕೇಳಿದರೆ ಸೊ ಈಗ ಅಂದಾಜಾಗತ್ತೆ ನಿಮಗೆ. ನೋಡಿ, ಇದು ಆಲ್ಡಿಹೈಡ್ ಗ್ರೂಪ್. ಆಲ್ಡಿಹೈಡ್ನ ಇಮಿಡಿಯೇಟ್ ನೆಕ್ಸ್ಟ್ ಕಾರ್ಬನ್ ಆಟಮ್ ಆಲ್ಫಾ ಕಾರ್ಬನ್ ಆಟಮ್. ಆ ಆಲ್ಫಾ ಕಾರ್ಬನ್ ಆಟಮ್ 2 ಹೈಡ್ರೋಜನ್ ಆಟಮ್ ಇದೆ. ಸೊ ದ್ಯಾರ್ ಫೋರ್ ಇಲ್ಲಿ 2 ಆಲ್ಫಾ ಹೈಡ್ರೋಜನ್ ಆಟಮ್ಸ್ ಆರ್ ಪ್ರೆಸೆಂಟ್. ಓಕೆ, ಈಗ ನೀವು ಕೀಟೋನ್ ತಗೊಳ್ಳುವ CH3COCH3 ಫಸ್ಟ್ ಮೆಂಬರ್ ಆಫ್ ಕೀಟೋನ್ ಫ್ಯಾಮಿಲಿ. ಸೊ ಆ CO ಗ್ರೂಪಿನ ಇಮಿಡಿಯೇಟ್ ನೆಕ್ಸ್ಟ್ ಕಾರ್ಬನ್ ಆಟಮ್ ಏನಿದೆ ಇದು ಆಲ್ಫಾ. ಸಿಮಿಲರ್ಲಿ ಇದರ ಲೆಫ್ಟ್ ಸೈಡ್ನಲ್ಲಿ ಬರೋದು ಆಲ್ಫಾನೇ ಇರುತ್ತೆ. ಓಕೆ, ಸೊ ಈಗ ಆಲ್ಫಾ ಹೈಡ್ರೋಜನ್ ಎಷ್ಟುಂಟು ಅಂತ ಕೇಳಿದ್ರೆ ಯು ಶುಡ್ ಸೇ 6 ಆಲ್ಫಾ ಹೈಡ್ರೋಜನ್ ಆಟಮ್ಸ್ ಆರ್ ಪ್ರೆಸೆಂಟ್ ಅಂತ ಹೇಳಬೇಕು ನೀವು. ಓಕೆ, ಸೊ ನೆಕ್ಸ್ಟ್ ಈಗ CH3 CH2 COCH3 ಅಂತ ನೋಡಿದರೆ ಸೊ ನಿಮಗೆ ಇಲ್ಲಿ ಅಂದಾಜಾಗುತ್ತೆ. ನೋಡಿರಿ, ಇದು ಆಲ್ಫಾ ಇದು ಆಲ್ಫಾ. ಸೊ ಇಲ್ಲಿ 3 ಹೈಡ್ರೋಜನ್, ಇಲ್ಲಿ 3 + 2 ಅಂದರೆ 5 ಆಲ್ಫಾ ಹೈಡ್ರೋಜನ್ ಆಟಮ್ಸ್ ಆರ್ ಪ್ರೆಸೆಂಟ್ ಇನ್ ದ್ಯಾಟ್ ಕೀಟೋನ್. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಅಂತ ಹೇಳಿದರೆ ಸೊ ಬೆನ್ಝೀನ್ ರಿಂಗ್. ನೋಡಿ, ಇದು ಬೆನ್ಝೀನ್ ರಿಂಗ್. ಓಕೆ, ಬೆನ್ಝೀನ್ ರಿಂಗಿಗೆ ಈಗ ಪ್ರತಿಯೊಂದು ಎಡ್ಜ್ನಲ್ಲೂ ಹೈಡ್ರೋಜನ್ ಇದೆ ಅಂತ ಗೊತ್ತುಂಟು ನಿಮಗೆ. ಸೊ ಇಲ್ಲಿ ಹೈಡ್ರೋಜನ್ ಇತ್ತು, ಈ ಹೈಡ್ರೋಜನ್ ಇರುವಂಥ ಜಾಗದಲ್ಲಿ ಈ ಹೈಡ್ರೋಜನನ್ನು ತೆಗೆದುಬಿಟ್ಟು ಸೊ ನಾವೊಂದು ಆಲ್ಡಿಹೈಡ್ ಗ್ರೂಪ್ ಆ್ಯಡ್ ಮಾಡಿಬಿಟ್ರೆ. ಓಕೆ, ಸಪೋಸ್ ಇಫ್ ಯು ಆ್ಯಡ್ ಆಲ್ಡಿಹೈಡ್, ಸೊ ಈ ಪರ್ಟಿಕ್ಯುಲರ್ ಆಲ್ಡಿಹೈಡ್ ಏನಂತ ಕರಿತೀರಿ ನೀವು? ಬೆನ್ಝಾಲ್ಡಿಹೈಡ್. ಓಕೆ, ವಿ ಕಾಲ್ ದಿಸ್ ಒನ್ ಆಸ್ ವಾಟ್? ಬೆನ್ಝಾಲ್ಡಿಹೈಡ್. ಬೆನ್ಝಾಲ್ಡಿಹೈಡ್ ಹೇಳಿದ IUPAC ನೇಮ ಅಂತ ಕೇಳಿದ್ರೆ ನೋ, ಯು ಶುಡ್ ಸೇ ನಾಟ್. ಇಟ್ಸ್ ಎ ಕಾಮನ್ ನೇಮ್. IUPAC ನೇಮ್ ಏನು ಅದರದ್ದು ಅಂತ ಕೇಳಿದ್ರೆ ಯು ಶುಡ್ ಸೇ ವಾಟ್? ಬೆನ್ಝೀನ್ ಕಾರ್ಬಾಲ್ಡಿಹೈಡ್. ಓಕೆ, ಬೆನ್ಝೀನ್ ಕಾರ್ಬಾಲ್ಡಿಹೈಡ್. ಹೌ ಮೆನಿ ಆಲ್ಫಾ ಹೈಡ್ರೋಜನ್ ಆಟಮ್ಸ್ ಆರ್ ಪ್ರೆಸೆಂಟ್ ಇನ್ ಬೆನ್ಝೀನ್ ಕಾರ್ಬಾಲ್ಡಿಹೈಡ್ ಅಂತ ಯಾರು ಕೇಳಿದ್ರೆ ಸೊ ನೀವು ಇಮ್ಮಿಡಿಯೇಟ್ಲಿ ಏನು ಹೇಳಬೇಕು? ಬೆನ್ಝೀನ್ ಕಾರ್ಬಾಲ್ಡಿಹೈಡ್ನಲ್ಲಿ ನಿಮಗೆ ಆಲ್ಫಾ ಹೈಡ್ರೋಜನ್ ಆಟಮ್ ಇಲ್ಲ, 0 ಅಂತ ಹೇಳಬೇಕು. ಓಕೆ, 0 ಆಲ್ಫಾ ಹೈಡ್ರೋಜನ್ ಆಟಮ್. ಸೊ ಮೀನ್ಸ್ ನೋ ಆಲ್ಫಾ ಹೈಡ್ರೋಜನ್ ಆಟಮ್. ಹೇಗೆ? ಸೊ ಈ CO ಗ್ರೂಪಿನ ಇಮಿಡಿಯೇಟ್ ನೆಕ್ಸ್ಟ್ ಕಾರ್ಬನ್ ನೋಡ್ರಿ, ಈ ಕಾರ್ಬನಿಗೆ ಯಾವುದೇ ರೀತಿ ಹೈಡ್ರೋಜನ್ ಅಟ್ಯಾಚ್ ಹಾಕ್ಕೊಂಡಿಲ್ಲ. ಹಾಗಾಗಿ ಬೆನ್ಝಾಲ್ಡಿಹೈಡ್ನಲ್ಲಿ ಯು ವಿಲ್ ನಾಟ್ ಫೈಂಡ್ ಎನಿ ಆಲ್ಫಾ ಹೈಡ್ರೋಜನ್ ಆಟಮ್. ವೆನ್ ಇಟ್ ಕಮ್ಸ್ ಟು ಅಸಿಟೋಫಿನೋನ್, ಅಸಿಟೋಫಿನೋನ್ ಅಂದರೆ ಯಾವುದು? ಬೆನ್ಝೀನ್ ರಿಂಗಿಗೆ COCH3 ಕನೆಕ್ಟ್ ಹಾಕ್ಕೊಂಡಿದ್ರೆ ಇದಕ್ಕೆ ನಾವು ಅಸಿಟೋಫಿನೋನ್ ಅಂತ ಕರಿತೇವೆ. ಸೊ ಅಸಿಟೋಫಿನೋನಲ್ಲಿ ಆಲ್ಫಾ ಹೈಡ್ರೋಜನ್ ಆಟಮ್ ಎಷ್ಟಿದೆ ಅಂತ ಕೇಳಿದ್ರೆ 0 ಅಂತ ಬರೆದು ಬಿಡೋದಲ್ಲ. ಸೊ ಅದರ ಲೆಫ್ಟ್ ಆಲ್ಫಾ ಕಾರ್ಬನ್ ಆಟಮಿಗೆ ಹೈಡ್ರೋಜನ್ ಇಲ್ಲ ಹೊರತು ಇದರ ಇಮಿಡಿಯೇಟ್ ನೆಕ್ಸ್ಟ್ ಮತ್ತೊಂದು ರೈಟ್ ಸೈಡ್ನಲ್ಲಿ ಬರುವಂಥ ಆಲ್ಫಾ ಕಾರ್ಬನ್ ಏನಿದೆ ಅದಕ್ಕೆ 3 ಆಲ್ಫಾ ಹೈಡ್ರೋಜನ್ ಆಟಮ್ ಇದೆ. ದೇರ್ಫೋರ್ ಇನ್ ಅಸಿಟೋಫಿನೋನ್ ಯು ವಿಲ್ ಫೈಂಡ್ 3 ಆಲ್ಫಾ ಹೈಡ್ರೋಜನ್ ಆಟಮ್. ಓಕೆ, ಆಲ್ಫಾ ಹೈಡ್ರೋಜನ್ ಆಟಮ್ ಎಷ್ಟಿದೆ? ಇದರಲ್ಲಿ 3 ಇದೆ. ಈಗ CH3 COH ಅಂತ ಒಂದು ಆಲ್ಡಿಹೈಡ್ ತೊಗೊಂಡೆ ನಾವು. ಓಕೆ, ಈ ಆಲ್ಡಿಹೈಡ್ನಲ್ಲಿ ಆಲ್ಫಾ ಹೈಡ್ರೋಜನ್ ಆಟಮ್ ಎಷ್ಟುಂಟು ಅಂತ ಕೇಳಿದರೆ ಆವಾಗ ಇದರಲ್ಲಿ ನೋಡ್ರಿ, ಇದು CO, ಇದು ನಮ್ಮ ಫಂಕ್ಷನಲ್ ಗ್ರೂಪ್. ಫಂಕ್ಷನಲ್ ಗ್ರೂಪಿನ ಇಮಿಡಿಯೇಟ್ ನೆಕ್ಸ್ಟ್ ಕಾರ್ಬನ್ ಆಟಮ್ ಆಲ್ಫಾ ಆಗಬೇಕು. ಅಂದರೆ ಇದರ ಇಮಿಡಿಯೇಟ್ ನೆಕ್ಸ್ಟ್ ಕಾರ್ಬನ್ ಆಟಮ್ ಅಂದರೆ ಇದು ಆಲ್ಫಾ. ಈ ಕಾರ್ಬನ್ನಿಗೆ ಡೈರೆಕ್ಟಾಗಿ H ಕನೆಕ್ಟ್ ಹಾಕ್ಕೊಂಡಿಲ್ಲ.
ಸೊ ಡೈರೆಕ್ಟಾಗಿ ಕನೆಕ್ಟ್ ಹಾಕ್ಕೊಂಡಿರೋದು ಯಾವುದು ಎಲ್ಲ ಕಾರ್ಬನ್ ಆಟಮ್ ಕನೆಕ್ಟ್ ಹಾಕ್ಕೊಂಡಿದೆ. ಓಕೆ, ಹಾಗಾಗಿ ಸೊ ಇದರಲ್ಲಿ ಆಲ್ಫಾ ಹೈಡ್ರೋಜನ್ ಆಟಮ್ ಎಷ್ಟು ಉಂಟು ಅಂತ ಕೇಳಿದ್ರೆ ಆಲ್ಫಾ ಹೈಡ್ರೋಜನ್ ಆಟಮ್ 0 ಅಂತ ಹೇಳಬೇಕು. ಸೊ ನಿಮಗೆ ಯಾವ್ದಾರು ಕೊಟ್ಟಿರುವಂಥ ಆಲ್ಡಿಹೈಡ್ ಮತ್ತು ಕೀಟೋನಲ್ಲಿ ಆಲ್ಫಾ ಹೈಡ್ರೋಜನ್ ಆಟಮ್ ಕೌಂಟ್ ಮಾಡಲಿಕ್ಕೆ ಗೊತ್ತಾಯಿತು ಹೇಳಾದರೆ ದೆನ್ you can solve question related to Cannizaro's reaction which we are going to discuss in today's class. ಮತ್ತು ನೆಕ್ಸ್ಟ್ ಅಲ್ಡಾಲ್ ಕಂಡೆನ್ಸೇಷನ್ ಅಂತಲೂ ಬರುತ್ತೆ. ಅಲ್ಡಾಲ್ ಕಂಡೆನ್ಸೇಷನ್ ಕೂಡ ಪ್ಯೂರ್ಲಿ ಆಲ್ಫಾ ಹೈಡ್ರೋಜನ್ ಆಟಮ್ ಮೇಲೆ ಡಿಪೆಂಡ್ ಇದೆ. ಓಕೆ, ಹಾಗಾಗಿ ಆಲ್ಫಾ ಹೈಡ್ರೋಜನ್ ಆಟಮನ್ನು ಕರೆಕ್ಟಾಗಿ ಐಡೆಂಟಿಫೈ ಮಾಡಲಿಕ್ಕೆ ನೋಡ್ಕೊಳ್ರಿ. ಗೊತ್ತಾಗದಿದ್ರೆ ವಿಡಿಯೋನ ಮತ್ತೊಂದು ಸಲ ರಿವೈಂಡ್ ಮಾಡಿಕೊಂಡು ನೋಡ್ಕೊಳ್ರಿ. ಸೊ ನಿಮಗೆ ಮಸ್ಟ್ ಆ್ಯಂಡ್ ಶುಡ್ ಎಷ್ಟು ಆಲ್ಫಾ ಹೈಡ್ರೋಜನ್ ಆಟಮ್ ಇದೆ, ಎಷ್ಟು ಅಂದರೆ ಆಲ್ಫಾ ಹೈಡ್ರೋಜನ್ ಆಟಮ್ ಇಲ್ಲದೆ ಇರೋಂಥ ಸಿಚುವೇಶನ್ ಇದೆಯಾ ಏನಂತ ಕರೆಕ್ಟಾಗಿ ನೋಡ್ಕೋಬೇಕು ನೀವು. ಓಕೆ, ನೆಕ್ಸ್ಟ್ ಲೆಟ್ ಅಸ್ ಡಿಸ್ಕಸ್ ಅಬೌಟ್ Cannizaro's reaction. ಓಕೆ, Cannizaro's reaction. Cannizaro's reaction ನೋಡೋಣ. Okay, very important, very simple also. Cannizaro's reaction. ನೇಮ್ಡ್ ರಿಯಾಕ್ಷನ್ ಅಂತ ಹೇಳಿದ ಕೂಡ ನಿಮ್ಗೆ ಸ್ವಲ್ಪ ಜಾಸ್ತಿ ಅಲರ್ಟ್ ಆಗಬೇಕು. ಓಕೆ, Cannizaro's reaction. Cannizzaro ಅಂತ ಒಬ್ಬ ಸೈಂಟಿಸ್ಟ್, ಅವನೇನು ಮಾಡ್ತಾ ಹೋದ, ಹಿ ಟುಕ್ ಆಲ್ಡಿಹೈಡ್ ಮತ್ತು ಕೀಟೋನ್. ಸೊ ಆಲ್ಡಿಹೈಡ್ ಆ್ಯಂಡ್ ಕೀಟೋನ್ ತೊಗೊಂಡ್ರೆ ಯಾವ ಟೈಪ್ ಆಲ್ಡಿಹೈಡ್ ಕೀಟೋನ್ ತೊಗೊಂಡ ಅಂತ ಕೇಳಿದ್ರೆ ಯಾರಲ್ಲಿ ಆಲ್ಫಾ ಹೈಡ್ರೋಜನ್ ಆಟಮ್ ಇಲ್ಲವೋ. ಓಕೆ, ಸೊ Cannizaro's reactions are given by only those aldehyde and ketones which are not having alpha hydrogen atom. ಆಲ್ಫಾ ಹೈಡ್ರೋಜನ್ ಆಟಮ್ ಇಲ್ಲದೆ ಇರುವಂಥ ಆಲ್ಡಿಹೈಡ್ ಮತ್ತು ಕೀಟೋನ್ಸ್ ಏನಿದೆ ಅವು ಮಾತ್ರ Cannizaro's reaction ಕೊಡ್ತಾರೆ. ಓಕೆ, ಸೊ ಲೆಟ್ ಅಸ್ ಡಿಸ್ಕಸ್ ಸಮ್ ಎಕ್ಸಾಂಪಲ್. ಸೊ ಸಿಂಪ್ಲೆಸ್ಟ್ ಎಕ್ಸಾಂಪಲ್ ಅಂತ ಅಂದರೆ ಫಾರ್ಮಾಲ್ಡಿಹೈಡ್. ಓಕೆ, ಫಾರ್ಮಾಲ್ಡಿಹೈಡ್. ಸೊ ಫಾರ್ಮಾಲ್ಡಿಹೈಡ್ಗೆ ಓಕೆ, ಸೊ 2 ಫಾರ್ಮಾಲ್ಡಿಹೈಡ್ ಬೇಕಾಗತ್ತೆ. ಆ ಫಾರ್ಮಾಲ್ಡಿಹೈಡ್ಗೆ ವೆನ್ ಯು ಪುಟ್ NaOH. ಓಕೆ, NaOH ಆಗ್ತಾ ಹೋದಾಗ ಸೊ ಒಂದು ಫಾರ್ಮಾಲ್ಡಿಹೈಡ್ ಆಕ್ಸಿಡೈಸ್ ಆಗಿ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಆಯಿತು, ಒಂದು ಫಾರ್ಮಾಲ್ಡಿಹೈಡ್ ರೆಡ್ಯೂಸ್ ಆಗಿಬಿಟ್ಟು ಆಲ್ಕೋಹಾಲ್ ಆಗಿಬಿಡ್ತು. ಓಕೆ, ಸೊ ಆ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಏನು ಬಂತು, ಸೊ ಅದು ಈಗ ಬೇಸಿಕ್ ಮೀಡಿಯಮ್ ಇರೋದಕ್ಕೆ, ನಾವು ರಿಯಾಕ್ಷನ್ ಮಾಡ್ತಾ ಇರೋದು ಬೇಸಿಕ್ ಮೀಡಿಯಮ್ನಲ್ಲಿ ಇರೋದಕ್ಕೆ, ಸೊ ಫಾರ್ಮಿಕ್ ಆ್ಯಸಿಡ್ ಏನು ಬಂದಿರುತ್ತೆ ಅದು ನಮ್ಮ NaOH ಜೊತೆ ರಿಯಾಕ್ಟ್ ಆಗಿಬಿಟ್ಟು ಸೊ ಇಲ್ಲಿ H2O ರಿಮೂವ್ ಆಗಿರುತ್ತೆ. ಹಾಗಾಗಿ ಫಾರ್ಮಿಕ್ ಆ್ಯಸಿಡ್ ಬಂದಿರೋದಿಲ್ಲ, ಸೊ HCOONA ಅಂತ ಒಂದು ಸಾಲ್ಟ್ ಬಂದಿರುತ್ತೆ. ಓಕೆ, ಸೊ ಇಲ್ಲಿ ಏನೇನು ಆಯಿತು ಅಂತ ನೋಡ್ತಾ ಹೋಗಿ ಇದನ್ನೇ ನಾನು ಬರೆಯೋ ಸ್ಟೈಲ್ ಸ್ವಲ್ಪ ಚೇಂಜ್ ಮಾಡ್ತೇನೆ. ಸೊ ಒಂದು ಫಾರ್ಮಾಲ್ಡಿಹೈಡ್ ಇಲ್ಲಿದೆ, ಇಲ್ಲಿ ಮತ್ತೊಂದು ಫಾರ್ಮಾಲ್ಡಿಹೈಡ್ ಇದೆ. ಓಕೆ, ಇದಕ್ಕೆ ನೀವೀಗ NaOH ಆ್ಯಡ್ ಮಾಡಿದ್ರಿ ಆವಾಗ ಸೊ ಒಂದು ಫಾರ್ಮಾಲ್ಡಿಹೈಡ್ ಆಕ್ಸಿಡೈಸ್ ಆಯಿತು. ಆಕ್ಸಿಡೈಸ್ ಆದರೆ ಏನಾಗಬೇಕು, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಆಗಬೇಕು. ಬಟ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಬಂದಿದ್ದು NaOH ಜೊತೆ ರಿಯಾಕ್ಟ್ ಆಗಿ ಸೊ ಒಂದು ಸಾಲ್ಟ್ ಮತ್ತೊಂದು ವಾಟರ್, ಒಂದು ಸಾಲ್ಟ್ CO -Na+, ಇದೊಂದು ಸಾಲ್ಟ್ ಪ್ಲಸ್ H2O ಇದು ಪ್ರೊಡ್ಯೂಸ್ ಆಗಿರುತ್ತೆ. ಓಕೆ, ಸೊ ಸದ್ಯ ಸಾಲ್ಟ್ ಒಂದೇ ಬರೆದಿಡುವ. ಆಮೇಲೆ ಇನ್ನೊಂದು ಆಲ್ಡಿಹೈಡ್ ಏನುಂಟು, ಇನ್ನೊಂದು ಆಲ್ಡಿಹೈಡ್ ರೆಡ್ಯೂಸ್ ಆಗಿರುತ್ತೆ. ಸೊ Hಗೆ ಆ ಆಲ್ಡಿಹೈಡ್ ಪಾರ್ಟ್ ಏನುಂಟು, ಆ ಆಲ್ಡಿಹೈಡ್ ಪಾರ್ಟ್ CH2OH ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ Hನ್ನು ಸೇರಿಸ್ಬಿಟ್ರೆ ಏನಾಯ್ತು, ಅದು CH2 ಇದ್ದಿದ್ದು CH3 ಆಯಿತು. ಸೊ ಇಲ್ಲಿ 2 ಆಲ್ಫಾ ಹೈಡ್ರೋಜನ್ ಆಟಮ್ ಇಲ್ಲದೆ ಇರೋಂಥ ಆಲ್ಡಿಹೈಡ್ ತೊಗೊಂಡಿದ್ದೇವೆ. ಓಕೆ, ಸೊ ನೆಕ್ಸ್ಟ್ ಹೈಯರ್ ಕೇಸ್ನಲ್ಲಿ ಇಲ್ಲೇ ಬೇರೆ ಆಲ್ಡಿಹೈಡ್ ಇಲ್ಲೇ ಬೇರೆ ಆಲ್ಡಿಹೈಡ್ ತೊಗೊಳ್ಳೋದುಂಟು. ಸದ್ಯಕ್ಕೆ ಫಾರ್ಮಾಲ್ಡಿಹೈಡ್ ಒಂದೇ ತೊಗೊಂಡ್ರಿ, ಫಾರ್ಮಾಲ್ಡಿಹೈಡ್ NaOH ಹಾಕಿದ್ರಿ, ಆಗ ಒಂದು ಫಾರ್ಮಾಲ್ಡಿಹೈಡ್ ಮಾಲಿಕ್ಯೂಲ್ ಆಕ್ಸಿಡೈಸ್ ಆಗಿಬಿಟ್ಟು ಒಂದು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ನ ಸಾಲ್ಟ್ ತಯಾರು ಮಾಡ್ತು, ಇನ್ನೊಂದು ಫಾರ್ಮಾಲ್ಡಿಹೈಡ್ ರೆಡ್ಯೂಸ್ ಆಗಿಬಿಟ್ಟು ಆಲ್ಕೋಹಾಲ್ ತಯಾರು ಮಾಡ್ತಾ ಹೋಗುತ್ತೆ. ಅರ್ಥ ಇದೆಯಾ? ಸೊ ಇದನ್ನು ದಿಸ್ ಇಸ್ ನಥಿಂಗ್ ಬಟ್ ಅ ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್. ಏನು ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್ ಅಂದರೆ, ಸೊ ಫಸ್ಟ್ PUದಲ್ಲೇ ಸ್ಟಡಿ ಮಾಡಿದ್ರಿ. ಸೊ ಒಂದು ಮಾಲಿಕ್ಯೂಲ್ ಆಕ್ಸಿಡೈಸ್ ಆಗಿಬಿಟ್ಟು ಸೈಮಲ್ಟೇನಿಯಸ್ಲಿ ಮತ್ತೊಂದು ಮಾಲಿಕ್ಯೂಲ್ ರೆಡ್ಯೂಸ್ ಆಗ್ತಾ ಇದ್ದರೆ ಆ ಪರ್ಟಿಕ್ಯುಲರ್ ರಿಯಾಕ್ಷನನ್ನು ನಾವು ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್ ಅಂತ ಕರಿತೇವೆ. ಓಕೆ, ಸೊ ದಿಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್. ಸೊ ಇಲ್ಲಿ
ಒರಿಜಿನಲ್ ಮೆಕ್ಯಾನಿಸಮ್ ಯಾರು ಕೇಳೋದಿಲ್ಲ. ಓಕೆ, ಸೊ ನಾವು ಶಾರ್ಟ್ಲಿ ಡಿಸ್ಕಸ್ ಮಾಡಿದ್ದೆ ಒರಿಜಿನಲ್ ಮೆಕ್ಯಾನಿಸಮ್ ಹೇಗಾಯ್ತಂತ. ಈಗ ಇಲ್ಲೇನು ಹೈಡ್ರೋಜನ್ ಉಂಟು ನೋಡ್ರಿ, ಈ ಹೈಡ್ರೋಜನ್ ಸಿಂಪ್ಲಿ ಸ್ಪೆಕ್ಟೇಟರ್. ಈ ಹೈಡ್ರೋಜನ್ ಜಾಗದಲ್ಲಿ ನಾನೊಂದು ಬೆನ್ಸಿನ್ ರಿಂಗ್ ಇಟ್ಬಿಟ್ರೆ, ಓಕೆ, ಹೈಡ್ರೋಜನ್ ಜಾಗದಲ್ಲಿ ಏನು ಇಟ್ಟೆ, ಬೆನ್ಸಿನ್ ರಿಂಗ್. ಯಾಕೆಂದರೆ ಆಲ್ಡಿಹೈಡ್ ಗ್ರೂಪ್ ಅಂತೂ ಕಾಮನ್, ಇಲ್ಲಿ H ಕನೆಕ್ಟ್ ಹಾಕ್ಕೊಂಡಿದೆ, ಇಲ್ಲಿ ಬೆನ್ಸಿನ್ ಕನೆಕ್ಟ್ ಹಾಕ್ಕೊಂಡಿದೆ. ಸೊ ಈಗ ಎರಡು ಬೆನ್ಸಾಲ್ಡಿಹೈಡ್ ತೊಗೊಂಡೆ ನಾನು. ಆ ಎರಡು ಬೆನ್ಸಾಲ್ಡಿಹೈಡ್ ಮಾಲಿಕ್ಯೂಲ್ಗೆ ವೆನ್ ಯು ಆ್ಯಡ್ NaOH, ಓಕೆ, NaOH ಆ್ಯಡ್ ಮಾಡಿದೆ ಅಂತ ಇಟ್ಕೊಂಡಿದೆ. ಆವಾಗ ಒಂದು ಮಾಲಿಕ್ಯೂಲ್, ಒಂದು ಬೆನ್ಸಾಲ್ಡಿಹೈಡ್ ಏನಾಗಬೇಕು, ಆಕ್ಸಿಡೈಸ್ ಆಗಬೇಕು. ಆಕ್ಸಿಡೈಸ್ ಆಗಿ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಆಯಿತು ಅಂತ ಬರೀಬಾರ್ದು. ಸೊ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಬಂದಿದ್ದು NaOH ಜೊತೆ ರಿಯಾಕ್ಟ್ ಆಗಿ ಒಂದು ಸಾಲ್ಟ್ ತಯಾರು ಮಾಡಿರುತ್ತೆ, COONA ಅಂತ ಬರೆದಿರಬೇಕು. ಓಕೆ, ಇನ್ನೊಂದು ಆಲ್ಡಿಹೈಡ್ ಏನುಂಟು ಅದು ರೆಡ್ಯೂಸ್ ಆಗಬೇಕು. ಸೊ ರೆಡ್ಯೂಸ್ ಆದರೆ ಫಾರ್ಮ್ ಆಗೋದು ಆಲ್ಕೋಹಾಲ್. ಸೊ ನಿಮ್ಗೆ ಇಲ್ಲೇನು ಬಂದಿರಬೇಕು, CH2OH ಬಂದಿರುತ್ತೆ. ಓಕೆ, ಸೊ ಇದಕ್ಕೆ ನಾವು ಸೋಡಿಯಂ ಬೆನ್ಝೋಯೇಟ್ ಅಂತ ಕರಿತೇವೆ. ಏನಂತ ಕರಿಬೇಕು, ಸೋಡಿಯಂ ಬೆನ್ಝೋಯೇಟ್. ಇಟ್ಸ್ ಎ ಸಾಲ್ಟ್, ಬೆನ್ಝೋಯಿಕ್ ಆ್ಯಸಿಡಿನ ಸಾಲ್ಟ್, ಸೋಡಿಯಂ ಬೆನ್ಝೋಯೇಟ್. ಸೊ ಆ್ಯಸ್ ಎ ಫುಡ್ ಪ್ರಿಸರ್ವೇಟಿವ್ ಆಗಿ ಕೂಡ ಯೂಸ್ ಮಾಡ್ತೇವೆ ನಾವು ಸೋಡಿಯಂ ಬೆನ್ಝೋಯೇಟನ್ನು. ಇದನ್ನು ನೀವು ಲಾಸ್ಟ್ ಟಾಪಿಕ್ ಅಂದರೆ ಕೆಮಿಸ್ಟ್ರಿ ಇನ್ ಎವ್ರಿಡೇ ಲೈಫ್ನಲ್ಲಿ ಫುಡ್ ಪ್ರಿಸರ್ವೇಟಿವ್ ಅಂತ ಹೇಳುವಂಥ ಹೆಡ್ಡಿಂಗ್ನಲ್ಲಿ ಇದನ್ನು ಸ್ಟಡಿ ಮಾಡ್ತೀವಿ. ಸೊ ಇಲ್ಲೇನು ಆಲ್ಕೋಹಾಲ್ ಬಂತು, ಇದಕ್ಕೆ ನಾವು ಬೆನ್ಝೈಲ್ ಆಲ್ಕೋಹಾಲ್ ಅಂತ ಕರಿತೇವೆ. ಓಕೆ, ವಿ ಕಾಲ್ ದಿಸ್ ಒನ್ ಆ್ಯಸ್ ಬೆನ್ಝೈಲ್ ಆಲ್ಕೋಹಾಲ್. ಸೊ ಇದು ಫಾರ್ಮಾಲ್ಡಿಹೈಡ್. ಫಾರ್ಮಾಲ್ಡಿಹೈಡಿಂದ ಬಂದಿರುವಂಥ ಆ್ಯಸಿಡ್ ಏನಂತೂ ಫಾರ್ಮಿಕ್ ಆ್ಯಸಿಡ್, ಬಟ್ ಅದು ಏನು ಸಾಲ್ಟ್ ಪ್ರೊಡ್ಯೂಸ್ ಮಾಡ್ತು, ಇದಕ್ಕೆ ನಾವು ಸೋಡಿಯಂ ಫಾರ್ಮೇಟ್ ಅಂತ ಕರಿತೇವೆ, ಸೋಡಿಯಂ ಫಾರ್ಮೇಟ್. ಓಕೆ, CH3OH ನಾವು ಸ್ಪೆಷಲಾಗಿ ಹೇಳಬೇಕು ಅಂತ ಏನಿಲ್ಲ. ಸೊ ಮೀಥೆನಾಲ್ ಆರ್ ಮೀಥೈಲ್ ಆಲ್ಕೋಹಾಲ್. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ಕ್ಯಾನಿಜಾರೋಸ್ ರಿಯಾಕ್ಷನ್. ಇದು ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಕೂಡ ಇಷ್ಟೇ ಕೊಟ್ಟಿದ್ದಾರೆ. ಬಟ್ ನಿಮಗೆ ಇಷ್ಟೇ ಗೊತ್ತಿದೆ ಅಂತ ಹೇಳಿದ್ರೆ, ಸೊ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಸೊ ಯು ವೋಂಟ್ ಸರ್ವೈವ್. ಈಗ ಬೇರೆ ಬೇರೆ ಕೇಸ್ ನೋಡ್ತಾ ಬರುವ. ಈಗ ನಾನು ನೆಕ್ಸ್ಟ್ ಹೇಳುವಂಥ ಕಾನ್ಸೆಪ್ಟ್ ಏನಿದೆ ಅದು ಪ್ಯೂರ್ಲಿ JEE ಮೇನ್ಸ್ ಅಥವಾ ನೀಟ್ನಲ್ಲಿ ಬೇಕಾಗುತ್ತೆ ಹೊರತು, ಸೊ ಥಿಯರಿ ನೀವು ಕನ್ಸಿಡರ್ ಮಾಡಿದರೆ ಓನ್ಲಿ ದೀಸ್ ಟು ರಿಯಾಕ್ಷನ್ಸ್ ಆರ್ ಇಂಪಾರ್ಟೆಂಟ್, ಓನ್ಲಿ ದೀಸ್ ಟು. ಓಕೆ, ನೆಕ್ಸ್ಟ್ ಈಗ ಅಸಿಟಾಲ್ಡಿಹೈಡ್ ತೊಗೊಂಡ್ರೆ, ಓಕೆ, ಇಫ್ ಯು ಕನ್ಸಿಡರ್ ಅಸಿಟಾಲ್ಡಿಹೈಡ್ ಅಂದರೆ CH3CHO, ಅದಕ್ಕೆ ನೀವೀಗ NaOH ಆ್ಯಡ್ ಮಾಡಿದ್ರಿ ಹೇಳಾದರೆ, ಈಗ ಡೋಂಟ್ ಎಕ್ಸ್ಪೆಕ್ಟ್ ದಿಸ್ ಟೈಪ್ ಆಫ್ ರಿಯಾಕ್ಷನ್. ಒಂದು ಕಡೆ ಆಕ್ಸಿಡೈಸ್ ಆಗಿ ಒಂದು ಕಡೆ ರೆಡ್ಯೂಸ್ ಆಯಿತು, ಒಂದು ಕಡೆ ಸಾಲ್ಟ್ ಬಂತು, ಒಂದು ಕಡೆ ಆಲ್ಕೋಹಾಲ್ ಬಂತು. ಸೊ ನೋ, ಇಟ್ಸ್ ನಾಟ್. ಓಕೆ, ಸೊ ಅಸಿಟಾಲ್ಡಿಹೈಡ್ ಡಸಂಟ್ ಅಂಡರ್ಗೋ ಕ್ಯಾನಿಜಾರೋಸ್ ರಿಯಾಕ್ಷನ್. ವಾಯ್? ಈ ಟೈಪ್ ಎಲ್ಲ ಕ್ವಶನ್ ಕೇಳಿದ್ದಾರೆ. ಓಕೆ, ಸೊ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ ತೆಗೆದು ನೋಡಿದ್ರೆ ಈ ಟೈಪ್ ಕ್ವಶನ್ ಇದೆ. ಸೊ ದ ಮೇನ್ ರೀಸನ್ ಈಸ್, ಸೊ ಅಸಿಟಾಲ್ಡಿಹೈಡ್ ಈಸ್ ಹ್ಯಾವಿಂಗ್ ಆಲ್ಫಾ ಹೈಡ್ರೋಜನ್ ಆಟಮ್, but Canizaro's reaction is given by only those aldehyde which are not having alpha hydrogen atom. ಸೊ ಯಾರಲ್ಲಿ ಆಲ್ಫಾ ಹೈಡ್ರೋಜನ್ ಆಟಮ್ ಇಲ್ವೋ ಅವ್ರು ಮಾತ್ರ ಈ ರಿಯಾಕ್ಷನ್ ಆಗಿದ್ದ ಅಂದರೆ ರಿಯಾಕ್ಷನ್ ಕೊಟ್ಟಿದ್ದಾರೆ ಹೊರತು, ಸೊ ಯಾರಲ್ಲಿ ಆಲ್ಫಾ ಹೈಡ್ರೋಜನ್ ಆಟಮ್ ಇದೆಯೋ ಆ್ಯಕ್ಚುಲಿ ದೇ ಆರ್ ಅಂಡರ್ ಗೋಯಿಂಗ್ ಡಿಫ್ರೆಂಟ್ ರಿಯಾಕ್ಷನ್. ಅದು ನೀವು ಅಲ್ಡಾಲ್ ಕಂಡೆನ್ಸೇಷನ್ ಅಂತ ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಡಿ ಮಾಡೋರಿದ್ದೀರಿ. ಓಕೆ, ಬಟ್ ಈಗ ಇಲ್ಲಿ ಕ್ಯಾನಿಜಾರೋಸ್ ರಿಯಾಕ್ಷನ್ನಲ್ಲೇ ಇದು ಬೆನ್ಸಾಲ್ಡಿಹೈಡ್ನ ಎಕ್ಸಾಂಪಲ್ ತೊಗೊಂಡ್ರಿ, ಇಲ್ಲಿ ಫಾರ್ಮಾಲ್ಡಿಹೈಡ್ನ ಎಕ್ಸಾಂಪಲ್ ತೊಗೊಂಡ್ರಿ. ಒಂದು ಎಂಡ್ನಲ್ಲಿ ಬೆನ್ಸಾಲ್ಡಿಹೈಡ್, ಇನ್ನೊಂದು ಎಂಡ್ನಲ್ಲಿ ಫಾರ್ಮಾಲ್ಡಿಹೈಡ್, ಹೀಗಿದ್ದರೆ ಏನಾಗುತ್ತೆ, ಅಥವಾ ಎರಡೆರಡು ಆಲ್ಡಿಹೈಡ್ ಗ್ರೂಪ್ ಇದ್ದರೆ ಏನಾಗುತ್ತೆ. ಸೊ ಅದನ್ನೆಲ್ಲ ಈಗ ಡಿಸ್ಕಸ್ ಮಾಡೋದಿದೆ. ಓಕೆ, ಸೊ ಈಗ ಒಂದು ಎಂಡ್ನಲ್ಲಿ ಫಾರ್ಮಾಲ್ಡಿಹೈಡ್, ಇನ್ನೊಂದು ಎಂಡ್ನಲ್ಲಿ ಬೆನ್ಸಾಲ್ಡಿಹೈಡ್ ಇದೆ ಅಂತ ಇಟ್ಕೊಳ್ಳುವ. ಓಕೆ, ಒಂದು ಎಂಡ್ನಲ್ಲಿ ಫಾರ್ಮಾಲ್ಡಿಹೈಡ್, ಓಕೆ, ಇನ್ನೊಂದು ಎಂಡ್ನಲ್ಲಿ ಬೆನ್ಸಾಲ್ಡಿಹೈಡ್. ಸೊ ಈಗ ನೀವು NaOH ಹಾಕಿದ್ರಿ, ಏನು ಆ್ಯಡ್ ಮಾಡಿದ್ರಿ, NaOH ಆ್ಯಡ್ ಮಾಡಿದ್ರಿ. ಇಬ್ಬರಲ್ಲೂ ಆಲ್ಫಾ ಹೈಡ್ರೋಜನ್ ಆಟಮ್ ಇಲ್ಲ, ಬೋತ್ ಆರ್ ನಾಟ್ ಹ್ಯಾವಿಂಗ್ ಆಲ್ಫಾ ಹೈಡ್ರೋಜನ್ ಆಟಮ್. ಈಗ ಒಂದು ಮಾಲಿಕ್ಯೂಲ್ ಆಕ್ಸಿಡೈಸ್ ಆಗಬೇಕು. ಈಗ ನಾನು ಫಾರ್ಮಾಲ್ಡಿಹೈಡನ್ನು ಆಕ್ಸಿಡೈಸ್ ಮಾಡ್ತಾ ಇದ್ರೆ HCOONA ಅಂತ ಬರೀಬೇಕು. ಓಕೆ, ಸೊ ಇನ್ನೊಂದು ಮಾಲಿಕ್ಯೂಲನ್ನು ರೆಡ್ಯೂಸ್ ಮಾಡಿದೆ ಅಂತ ಇಟ್ಕೊಳ್ಳುವ, ಆವಾಗ ನಾನು ಇಲ್ಲಿ CH2OH ಅಂತ ಬರೀಬೇಕು. ಇಲ್ಲ, ಫಾರ್ಮಾಲ್ಡಿಹೈಡನ್ನೇ ನಾನು ರೆಡ್ಯೂಸ್ ಮಾಡಿಬಿಟ್ಟು CH3OH ಅಂತ ಬರೀಬೇಕು. ಸೊ ಇದನ್ನು ರೆಡ್ಯೂಸ್ ಮಾಡಿದೆ ಅಂದರೆ ಇದನ್ನು ಆಕ್ಸಿಡೈಸ್ ಮಾಡಬೇಕು. ಸೊ ಸೈಡ್ನಲ್ಲಿ COONA ಅಂತ ಹೀಗೆ ಬರೀಬೇಕು. ಬಟ್ ಹೀಗಾಗೋದಿಲ್ಲ. ಈ ಎರಡು ಸಿಚುವೇಷನಲ್ಲಿ ಯಾವುದು ಕರೆಕ್ಟು,
ಸೊ ಎರಡು ಆಕ್ಸಿಡೈಸ್ ಆಗಿ ಎರಡು ರೆಡ್ಯೂಸ್ ಆಗುತ್ತಾ ಅಥವಾ ಅದರ ಒಂದು ಆಕ್ಸಿಡೈಸ್ ಆಗಿ ಒಂದು ರೆಡ್ಯೂಸ್ ಆಗುತ್ತಾ ಅಂತ ಕೇಳಿದ್ರೆ, ಸೊ ನೋಡ್ರಿ ಯಾವಾಗಲೂ ಫಾರ್ಮಾಲ್ಡಿಹೈಡ್, ಈಗ ಫಾರ್ಮಾಲ್ಡಿಹೈಡ್ ಆಕ್ಸಿಡೈಸ್ ಆಯಿತು ಅಂದರೆ ಫಾರ್ಮಿಕ್ ಆ್ಯಸಿಡ್ ಆಯಿತು, ಬೆನ್ಸಾಲ್ಡಿಹೈಡ್ ಆಕ್ಸಿಡೈಸ್ ಆಯಿತು ಅಂದರೆ ಬೆನ್ಜೋಯಿಕ್ ಆ್ಯಸಿಡ್ ಆಯಿತು. ಫಾರ್ಮಿಕ್ ಆ್ಯಸಿಡ್ ಬೆನ್ಜೋಯಿಕ್ ಆ್ಯಸಿಡ್ನಲ್ಲಿ ಸ್ಟ್ರಾಂಗ್ ಆ್ಯಸಿಡ್ ಯಾವುದು ಅಂತ ಕೇಳಿದ್ರೆ ಬೆನ್ಜೋಯಿಕ್ ಆ್ಯಸಿಡ್ ಅಂತ ಹೇಳಬಾರ್ದು, ಫಾರ್ಮಿಕ್ ಆ್ಯಸಿಡ್. ಓಕೆ, ಸೊ ಫಾರ್ಮಿಕ್ ಆ್ಯಸಿಡ್ ಏನುಂಟು, ಆ ಫಾರ್ಮಿಕ್ ಆ್ಯಸಿಡ್ ಲಿಟಲ್ ಬಿಟ್ ಮೋರ್ ಎಸಿಡಿಕ್ ಇರೋದಕ್ಕೆ ಅದು ಫಾರ್ಮ್ ಮಾಡುವಂಥ ಸಾಲ್ಟ್ ಯಾವಾಗಲೂ ಮೋರ್ ಎಸಿಡಿಕ್ ಇರುವಂಥವ್ರು ಫಾರ್ಮ್ ಮಾಡುವಂಥ ಸಾಲ್ಟ್ ಮೋರ್ ಸ್ಟೇಬಲ್ ಇರ್ತಾರೆ. ಹಾಗಾಗಿ ಸೊ ಈ ಬೆನ್ಝೀನ್ ರಿಂಗಿಗೆ ಏನು ಸಾಲ್ಟ್ ಕನೆಕ್ಟ್ ಹಾಕ್ಕೊಂಡಿದೆ, COON ಆಗಿ ಒಂದು ಸಾಲ್ಟ್ ಆಗಿದೆ, ಈ HCON ಇದೆ, ಎರಡರಲ್ಲಿ ಮೋರ್ ಸ್ಟೇಬಲ್ ಸಾಲ್ಟ್ ಯಾವುದು ಕೇಳಿದ್ರೆ HCOON. ಹಾಗಾಗಿ ಈಗ ಬೆನ್ಸಾಲ್ಡಿಹೈಡ್ ಮತ್ತು ಫಾರ್ಮಾಲ್ಡಿಹೈಡ್ನಲ್ಲಿ ಯಾರು ಬೇಗನೆ ಆಕ್ಸಿಡೈಸ್ ಆಗ್ತೀರಿ ಕೈ ಎತ್ತಿರಿ ಅಂತ ಹೇಳಿದ್ರೆ ಆವಾಗ ಫಾರ್ಮಾಲ್ಡಿಹೈಡ್ ಹೇಳ್ತೆ ಎಸ್ ಐ ವಾಂಟ್ ಟು ಅಂಡರ್ಗೋ ಆಕ್ಸಿಡೇಷನ್. ಹಾಗಾಗಿ ಸೊ ಆಕ್ಸಿಡೇಷನ್, ಈಗ ಫಾರ್ಮಾಲ್ಡಿಹೈಡ್ ಜೊತೆಗೆ ಬೇರೆ ಯಾವುದೇ ಆಲ್ಡಿಹೈಡ್ ತೊಗೊಂಡಿದ್ದೀರಿ ಹೇಳಾದರೆ ಆವಾಗ ಆಕ್ಸಿಡೈಸ್ ಆಗುವಂಥ ರೇಸ್ನಲ್ಲಿ ವಿನ್ ಆಗೋದು ಯಾರು, ಫಾರ್ಮಾಲ್ಡಿಹೈಡ್. ಹಾಗಾಗಿ ಯಾವಾಗಲೂ ನೀವು ಫಾರ್ಮಾಲ್ಡಿಹೈಡ್ ತೊಗೊಳ್ರಿ, ಫಾರ್ಮಾಲ್ಡಿಹೈಡ್ ಏನಾಗಿರುತ್ತೆ ಆಕ್ಸಿಡೈಸ್ ಆಗಿರುತ್ತೆ, ಅದರ ಪಕ್ಕದಲ್ಲಿರುವಂಥ ಆಲ್ಡಿಹೈಡ್ಗೆ ಆಲ್ಫಾ ಹೈಡ್ರೋಜನ್ ಆಟಮ್ ಇಲ್ಲಾಗಿತ್ತು ಹೇಳಾದರೆ ಡೆಫಿನೆಟ್ಲಿ ಇಟ್ ಅಂಡರ್ಗೋ ರಿಡಕ್ಷನ್. ಸೊ ದರ್ಫೋರ್ ಯುವರ್ ಫೈನಲ್ ಪ್ರಾಡಕ್ಟ್ ಈಸ್ ಸೋಡಿಯಂ ಫಾರ್ಮೇಟ್. ಓಕೆ, ಯುವರ್ ಫೈನಲ್ ಪ್ರಾಡಕ್ಟ್ ಈಸ್ ಸೋಡಿಯಂ ಫಾರ್ಮೇಟ್ ಆ್ಯಂಡ್ ಬೆನ್ಝೈಲ್ ಆಲ್ಕೋಹಾಲ್. ಓಕೆ, ಬೆನ್ಝೈಲ್ ಆಲ್ಕೋಹಾಲ್ ಮತ್ತು ಸೋಡಿಯಂ ಫಾರ್ಮೇಟ್ ಆ್ಯಸ್ ಎ ಪ್ರಾಡಕ್ಟ್ ಬಂದಿರುತ್ತೆ ನಮಗೆ. ಈ ರಿಯಾಕ್ಷನಿಗೆ ನಾವು ಕ್ರಾಸ್ಡ್ ಕ್ಯಾನಿಜಾರೋಸ್ ರಿಯಾಕ್ಷನ್ ಅಂತ ಕರಿತೇವೆ. ಓಕೆ, ಕ್ರಾಸ್ಡ್ ಕ್ಯಾನಿಜಾರೋಸ್ ರಿಯಾಕ್ಷನ್ ಸಿಲೆಬಸ್ನಲ್ಲಿ ಇಲ್ಲ, ಬಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಡೆಫಿನೆಟ್ಲಿ ಬೇಕಾಗುತ್ತೆ. ಸೊ ಭಾಳಷ್ಟು ಸಲ ಕೇಳಿದ್ದಾರೆ. ಸೊ ಈ ಬೆನ್ಸಾಲ್ಡಿಹೈಡ್ ರಿಲೇಟೆಡ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಸ್ಟಡಿ ಮಾಡಿಬಿಡೋ ಇಲ್ಲೆಯ. ಈಗ ಏನಾಗುತ್ತೆ ಅಂದರೆ ನಮ್ಮ ಪ್ರೀವಿಯಸ್ ವಿಡಿಯೋಸ್ನಲ್ಲಿ ಆಕ್ಸಿಡೇಷನ್ ಆಫ್ ಆಲ್ಡಿಹೈಡ್ ಸ್ಟಡಿ ಮಾಡಬೇಕಾದ್ರೆ ವಿ ಕಮ್ ಅಕ್ರಾಸ್ ವಿತ್ ಫೇಲಿಂಗ್ಸ್ ಸೊಲ್ಯೂಷನ್. ಓಕೆ, ವಿ ಕಮ್ ಅಕ್ರಾಸ್ ವಿತ್ ವಾಟ್, ಫೇಲಿಂಗ್ಸ್ ಸೊಲ್ಯೂಷನ್. ಆ ಫೇಲಿಂಗ್ ಸೊಲ್ಯೂಷನ್ ಎಲ್ಲ ಆಲ್ಡಿಹೈಡು ಫೇಲಿಂಗ್ ಸೊಲ್ಯೂಷನ್ನ ರೆಡ್ಯೂಸ್ ಮಾಡ್ತು. ಫೇಲಿಂಗ್ ಸೊಲ್ಯೂಷನಲ್ಲಿ ಏನಿತ್ತು, ಕಾಪರ್ +2 ಇತ್ತು, ಅಂದರೆ ಅಕ್ವಸ್ ಕಾಪರ್ ಸಲ್ಫೇಟ್ ತೊಗೊಂಡಿದ್ವಿ, ಅದಕ್ಕೆ ಅಲ್ಕಲೈನ್ ಸೋಡಿಯಂ ಪೊಟ್ಯಾಷಿಯಮ್ ಟಾರ್ಟಾರೇಟ್ ಹಾಕಿದ್ವಿ. ಓಕೆ, ಸೊ ಈ ಟೈಪ್ ನಾವು ರೆಪ್ರೆಸೆಂಟ್ ಮಾಡಿದ್ವಿ, ಇದನ್ನು ನಾವು ಫೇಲಿಂಗ್ ಸೊಲ್ಯೂಷನ್ ಅಂತ ಕರಿತೇವೆ ಅಂತ ಹೇಳಿದ್ದೇನೆ. ಸೊ ನಮಗೆ ಪ್ರಾಡಕ್ಟ್ ಏನು ಬಂತು, ಆಲ್ಡಿಹೈಡ್ ಆಕ್ಸಿಡೈಸ್ ಆಯಿತು, ಬಟ್ ಕಾಪರ್ ಏನಿದೆ ಅದು Cu2O. ಸೊ Cu2O ಆಗಿ ಕನ್ವರ್ಟ್ ಆಗಿತ್ತು. ಸೊ Cu2O ಏನಿರುತ್ತೆ ಅದು ರೆಡ್ ಕಲರ್ ಪ್ರೆಸಿಪಿಟೇಟ್ ಬಂದಿರುತ್ತೆ, ರೆಡ್ ಪ್ರೆಸಿಪಿಟೇಟ್ ಆಯಿತು. ಸೊ ರಿಯಾಕ್ಟೆಂಟ್ನಲ್ಲಿ ಏನು ಕಾಪರ್ +2 ಇದೆ ಅದು ಪ್ರಾಡಕ್ಟ್ನಲ್ಲಿ ಕಾಪರ್ +1 ಸ್ಟೇಟಿಗೆ ಹೋಗಿತ್ತು. ಸೊ ದಿಸ್ ಈಸ್ ನಥಿಂಗ್ ಬಟ್ ರಿಡಕ್ಷನ್. ಸೊ ನಾವೇನು ಹೇಳ್ತಾ ಹೋದ್ವಿ, ಸೊ ಫೇಲಿಂಗ್ ಸೊಲ್ಯೂಷನ್ ರೆಡ್ಯೂಸ್ ಆಯಿತು ಅಂತ ಹೇಳ್ತೀವಿ. ಓಕೆ, ಫೇಲಿಂಗ್ ಸೊಲ್ಯೂಷನ್ ಏನಿದೆ ರೆಡ್ಯೂಸ್ ಆಯಿತು, ಆಲ್ಡಿಹೈಡ್ ಏನಿದೆ ಅದು ಆಕ್ಸಿಡೈಸ್ ಆಯಿತು. ಎಲ್ಲ ಆಲ್ಡಿಹೈಡು ಈ ಕೊಟ್ಟಿರೋಂಥ ಫೇಲಿಂಗ್ ಸೊಲ್ಯೂಷನನ್ನು ರೆಡ್ಯೂಸ್ ಮಾಡುತ್ತೆ ಎಕ್ಸೆಪ್ಟ್ ದಿಸ್ ಬೆನ್ಸಾಲ್ಡಿಹೈಡ್. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್, 1 ಮಾರ್ಕಿನ ಕ್ವಶನ್ ಕೇಳ್ತಾರೆ. ವೈ ಬೆನ್ಸಾಲ್ಡಿಹೈಡ್ ಡಸಂಟ್ ಗಿವ್ ಫೇಲಿಂಗ್ ಸೊಲ್ಯೂಷನ್. ಬೆನ್ಸಾಲ್ಡಿಹೈಡ್ ಏನುಂಟು ಅದು ಫೇಲಿಂಗ್ಸ್ ಸೊಲ್ಯೂಷನ್ ಜೊತೆ ರಿಯಾಕ್ಟ್ ಆಗೋದಿಲ್ಲ, ಯಾಕೆ? ಓಕೆ, ಸೊ ಬೆನ್ಸಾಲ್ಡಿಹೈಡ್ ಏನುಂಟು ಅದು ಫೇಲಿಂಗ್ಸ್ ಸೊಲ್ಯೂಷನ್ ಜೊತೆಗೆ ರಿಯಾಕ್ಟ್ ಆಗೋದಿಲ್ಲ, ಯಾಕೆ ಅಂತ ಕೇಳಿದರೆ ಫೇಲಿಂಗ್ ಸೊಲ್ಯೂಷನಲ್ಲಿ ಇರೋದೇನು ಅಲ್ಕಲೈನ್ ಮೀಡಿಯಮ್. ಓಕೆ, ಫೇಲಿಂಗ್ ಸೊಲ್ಯೂಷನ್ನಲ್ಲಿ ಇರೋದೇನು ಅಲ್ಕಲೈನ್ ಮೀಡಿಯಮ್. ಸೊ ಆ ಅಲ್ಕಲೈನ್ ಮೀಡಿಯಮ್ ಇದ್ದಾಗ ಸೊ ನಮ್ಮ ಬೆನ್ಸಾಲ್ಡಿಹೈಡ್ ಏನುಂಟು ಆ ಬೆನ್ಸಾಲ್ಡಿಹೈಡು ಕ್ಯಾನಿಜಾರೋಸ್ ರಿಯಾಕ್ಷನ್ ಆಗ್ತಾ ಇರುತ್ತೆ. ಓಕೆ, ಸೊ ಇನ್ ಪ್ರೆಸೆನ್ಸ್ ಆಫ್ ಅಲ್ಕಲೈನ್ ಮೀಡಿಯಮ್ ಕ್ಯಾನಿಜಾರೋಸ್ ರಿಯಾಕ್ಷನ್ನು, ಸೊ ಬೆನ್ಸಾಲ್ಡಿಹೈಡ್ ಏನುಂಟು ಅದು ಕ್ಯಾನಿಜಾರೋಸ್ ರಿಯಾಕ್ಷನ್ ಆಗ್ತಾ ಇರುತ್ತೆ ಹೊರತು ಅದು ನಮ್ಮ ಫೇಲಿಂಗ್ ಸೊಲ್ಯೂಷನನ್ನು ರೆಡ್ಯೂಸ್ ಮಾಡೋದಿಲ್ಲ. ಈಗ ಅದಕ್ಕೆ ಬೆನ್ಸಾಲ್ಡಿಹೈಡ್ಗೆ 2 ಆಪ್ಷನ್ ಉಂಟು. ಅಂದರೆ ಅಲ್ಕಲೈನ್ ಮೀಡಿಯಮ್ನಲ್ಲಿ ಬೆನ್ಸಾಲ್ಡಿಹೈಡಿಗೆ 2 ಆಪ್ಷನ್ ಇದೆ. ಯಾವ 2 ಆಪ್ಷನ್ ಇದೆ ಹೇಗೆ ನೋಡ್ರಿ, ನಾನು ಬೆನ್ಸಾಲ್ಡಿಹೈಡ್ ಬರ್ದೆ. ಓಕೆ, ದಿಸ್ ಈಸ್ ನಥಿಂಗ್ ಬಟ್ ವಾಟ್, ಬೆನ್ಸಾಲ್ಡಿಹೈಡ್. ಬೆನ್ಸಾಲ್ಡಿಹೈಡಿಗೆ ನೀವೀಗ ಏನು ಆ್ಯಡ್ ಮಾಡಿದ್ರಿ, OH- NaOH ಆ್ಯಡ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಸೊ ಆ NaOH ಆ್ಯಡ್ ಮಾಡ್ತಾ ಹೋದಾಗ ಒಂದನೇದು ಅದು ಕ್ಯಾನಿಜಾರೋಸ್ ರಿಯಾಕ್ಷನ್ ಆಗಿಬಿಟ್ಟು ಒಂದು ಕಡೆ COONA ಅಂತ ಬರ್ಬೋದು, ಇನ್ನೊಂದು ಕಡೆ CH2OH ಬೆನ್ಸಾಯ್ಲ್ ಆಲ್ಕೋಹಾಲ್ ಬರ್ಬೋದು.
ಇಲ್ಲ ಆ ಓ ಎಚ್ ಈಗ ನೀವು ಫೇಲಿಂಗ್ ಸೊಲ್ಯೂಷನ್ ಆ್ಯಡ್ ಮಾಡಿದ್ರಿ, ಅದರಲ್ಲೂ ಬೇಸಿಕ್ ಮೀಡಿಯಮ್ ಇರುತ್ತೆ, ಅದರಲ್ಲಿ ಕಾಪರ್ +2 ಅಯಾನ್ಸ್ ಇರುತ್ತೆ. ಸೊ ಕಾಪರ್ +2 ಮತ್ತು ಬೇಸಿಕ್ ಮೀಡಿಯಮ್ ಈ ಟೈಪ್ ಎಲ್ಲ ಇದ್ದಾಗ ಇಟ್ ಕ್ಯಾನ್ ಅಂಡರ್ಗೋ ಆಕ್ಸಿಡೇಷನ್. ಬೆನ್ಸಾಲ್ಡಿಹೈಡ್ ಆಕ್ಸಿಡೈಸ್ ಆಗಿ COONA ಅಂತ ಆಗ್ಬೋದು. ಸೈಡ್ನಲ್ಲಿರುವಂಥ ಕಾಪರ್ ಏನಿದೆ ಅದು Cu2O ಆಗಿ ರೆಡ್ ಪ್ರೆಸಿಪಿಟೇಟ್ ಕೂಡ ಕೊಡ್ಬೋದು. ಓಕೆ, ಒಂದನ್ನು ನೀವು ಫೇಲಿಂಗ್ಸ್ ಟೆಸ್ಟ್ ಅಂತ ಕರಿತೀರಿ, ಇನ್ನೊಂದನ್ನು ನೀವೇನಂತ ಕರಿತೀರಿ, ಕ್ಯಾನಿಜಾರೋಸ್ ರಿಯಾಕ್ಷನ್ ಅಂತ ಕರಿತೀರಿ. ಸೊ ಈಗ ನೀವೀಗ ಬೆನ್ಸಾಲ್ಡಿಹೈಡನ್ನೇ ಕೇಳಿದ್ರೆ ನೀನು ಫೇಲಿಂಗ್ ಸೊಲ್ಯೂಷನ್ ಜೊತೆ ರಿಯಾಕ್ಟ್ ಆಗ್ಲಿಕ್ಕೆ ಇಷ್ಟಪಡ್ತೀಯೋ ಅಥವಾ ಕ್ಯಾನಿಜಾರೋಸ್ ರಿಯಾಕ್ಷನ್ ಆಗಲಿಕ್ಕೆ ಇಷ್ಟಪಡ್ತೀಯೋ ಅಂತ ಕೇಳಿದ್ರೆ, ಸೊ ಬೆನ್ಸಾಲ್ಡಿಹೈಡ್ ಹೇಳುತ್ತೆ ವಾಂಟ್ ಟು ಅಂಡರ್ಗೋ ಕ್ಯಾನಿಜಾರೋಸ್ ರಿಯಾಕ್ಷನ್. ಸೊ ಎರಡು ರಿಯಾಕ್ಷನಿನ ರೇಟ್ ಅಂದರೆ ಸ್ಪೀಡ್ ನೋಡ್ತಾ ಹೋದಾಗ, ಸೊ ರೇಟ್ ಆಫ್ ಕ್ಯಾನಿಜಾರೋಸ್ ರಿಯಾಕ್ಷನ್ ಈಸ್ ಮೋರ್ ಕಂಪೇರ್ಡ್ ಟು ಸೊ ಫೇಲಿಂಗ್ಸ್ ಸೊಲ್ಯೂಷನ್ ಏನಿದೆ ಅದ್ರ ಜೊತೆಗೆ ಏನು ರಿಯಾಕ್ಟ್ ಆಗುತ್ತೆ ಆವಾಗ ಅದರ ರಿಯಾಕ್ಷನ್ ರೇಟ್ ಸ್ವಲ್ಪ ಲೆಸ್. ಸೊ ಯಾರ ರಿಯಾಕ್ಷನ್ ರೇಟ್ ಸ್ಪೀಡ್ ಇರುತ್ತೋ ಆ ರಿಯಾಕ್ಷನ್ ಆಗಿರುತ್ತೆ. ಹಾಗಾಗಿ ಎಲ್ಲರೂ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಹೋದರು, ಸೊ OH- ಇದೆ, ಹಾಗಾಗಿ ಎಲ್ಲ ಆಲ್ಡಿಹೈಡು ಫೇಲಿಂಗ್ಸ್ ಟೆಸ್ಟ್ ಕೊಡುತ್ತೆ, ಬೆನ್ಸಾಲ್ಡಿಹೈಡು ಕೊಡ್ಬೋದು ಅಂತ ಥಿಂಕ್ ಮಾಡಿದ್ರು. ಬಟ್ ಬೆನ್ಸಾಲ್ಡಿಹೈಡ್ ಮಾತ್ರ ಫೇಲಿಂಗ್ಸ್ ಸೊಲ್ಯೂಷನ್ ಜೊತೆ ರಿಯಾಕ್ಟ್ ಆಗಲಿಲ್ಲ. ದ ಮೇನ್ ರೀಸನ್ ಈಸ್ ಅಲ್ಕಲೈನ್ ಮೀಡಿಯಮ್ ಇದ್ದಾಗ ಇಟ್ ಅಂಡರ್ಗೋ ಕ್ಯಾನಿಜಾರೋಸ್ ರಿಯಾಕ್ಷನ್. ಇದ್ರ ಮೇಲೆ ಭಾಳಷ್ಟು ಕ್ವಶನ್ ಫ್ರೇಮ್ ಆಗಿದೆ. ಸೊ ಥಿಯರಿ ಎಕ್ಸಾಮ್ನಲ್ಲೂ ಕೇಳ್ಬೋದು, ಹಾಗಾಗಿ ಸ್ವಲ್ಪ ಲಕ್ಷ್ಯದಲ್ಲಿರಲಿ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದಾದ ಮೇಲೆ ಈಗ ಡಬಲ್ ಅಂದರೆ ಎರಡೆರಡು ಗ್ರೂಪ್ ಇದ್ದಾಗ ಏನಾಗುತ್ತೆ ಅಂತ ಎಕ್ಸಾಂಪಲ್ ನೋಡ್ತಾ ಹೋಗುವ. ಅದೆಲ್ಲಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಕೇಳ್ಬೋದು. ಸೊ ಹೈಯರ್ ಎಕ್ಸಾಂಪಲ್ಸ್ ನೋಡ್ರಿ, ಈಗ ಇಲ್ಲೊಂದು ಆಲ್ಡಿಹೈಡ್ ಗ್ರೂಪ್ ತೊಗೊಂಡೆ, C+OH. ಓಕೆ, ಇಲ್ಲೇ ಪಕ್ಕದಲ್ಲಿ ಮತ್ತೊಂದು C+OH ಗ್ರೂಪ್ ಇದೆ ಅಂತ ಇಟ್ಕೊಳ್ಳಿ. ಈಥೇನ್ 1,2 ಡೈಯಲ್ ಅಂತ ಇದ್ರ ಹೆಸರು. ಇದರ ಹೆಸರೇನು? ಈಥೇನ್ 1,2 ಡೈಅಲ್ ಹಿಂಗಿದೆ. ಸೊ ಇದಕ್ಕೆ ನಾವೀಗ NaOH ಹಾಕ್ತೇವೆ. ಇದಕ್ಕೆ ನಾವೇನಂತ ಹಾಕ್ತೇವೆ? ಇದಕ್ಕೆ ನಾವು NaOH ಹಾಕಿದ್ದೀವಿ ಅಂತ ಇಟ್ಕೊಳ್ಳಿ. ಸೊ ಆವಾಗ ಈ ಇದೊಂದು ಆಲ್ಡಿಹೈಡ್ ಗ್ರೂಪ್, ಇದು ಮತ್ತೊಂದು ಆಲ್ಡಿಹೈಡ್ ಗ್ರೂಪ್. ಇದು ನಾಟ್ ಅಂದರೆ ನಾರ್ಮಲ್ ಕಾರ್ಬನಿಗೆ ಅಟ್ಯಾಚ್ ಆಗಿರೋ ಹೈಡ್ರೋಜನ್ ಅಲ್ಲ. ಸೊ ನಾವೇನು ಕನ್ಸಿಡರ್ ಮಾಡ್ತೇವೆ, ಈ ಎರಡರಲ್ಲೂ ಆಲ್ಫಾ ಹೈಡ್ರೋಜನ್ ಆಟಮ್ ಇಲ್ಲ ಅಂತಲೇ ಕನ್ಸಿಡರ್ ಮಾಡ್ತೇವೆ. ಸೊ ಇದು NaOH ಹಾಕ್ತಾ ಹೋದಾಗ ಆವಾಗ ನೋಡಿರಿ, ಬೇರೆ ಬೇರೆ ತೊಗೊಂಡಾಗ ಒಂದು ಆಕ್ಸಿಡೈಸ್ ಆಗಬೇಕು, ಒಂದು ರೆಡ್ಯೂಸ್ ಆಗಬೇಕು. ಸಿಮಿಲರ್ಲಿ ಒಂದು ಆಲ್ಡಿಹೈಡ್ ಗ್ರೂಪ್ ರೆಡ್ಯೂಸ್ ಆಗುತ್ತೆ, ಒಂದು ಆಲ್ಡಿಹೈಡ್ ಗ್ರೂಪ್ ಆಕ್ಸಿಡೈಸ್ ಆಗುತ್ತೆ. ಒಂದು ಆಲ್ಡಿಹೈಡ್ ಗ್ರೂಪ್ ರೆಡ್ಯೂಸ್ ಆದರೆ ಆಲ್ಡಿಹೈಡ್ ಏನಾಗಬೇಕು? CH2OH ಆಗಬೇಕು. ಸೊ ಯಾವ ಆಲ್ಡಿಹೈಡ್ ಗ್ರೂಪ್ ಆಕ್ಸಿಡೈಸ್ ಆಗುತ್ತೋ ಅದು ಕಾರ್ಬಾಕ್ಸಿಲಿಕ್ ಆ್ಯಸಿಡಿನ ಸಾಲ್ಟ್ ಮಾಡ್ಕೋಬೇಕು. ಹಾಗಾಗಿ ಸೊ ಕ್ಯಾನಿಜಾರೋಸ್ ರಿಯಾಕ್ಷನ್ ಆಗುತ್ತೆ. ಸೊ ಒಂದು ಎಣ್ಣಲ್ಲಿ ಸಾಲ್ಟ್, ಮತ್ತೊಂದು ಎಣ್ಣಲ್ಲಿ ಆಲ್ಕೋಹಾಲ್ ಬರುತ್ತೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಕೆಲವೊಂದು ಸಲ ಹೈಯರ್ ಎಕ್ಸಾಂಪಲ್ಸ್ ತಗೋತಾರೆ. ಹೈಯರ್ ಎಕ್ಸಾಂಪಲ್ಸ್ ಅಂತ ಹೇಳಿದರೆ ಇಲ್ಲೊಂದು ಬೆನ್ಝೀನ್ ರಿಂಗ್ ಇದೆ. ಓಕೆ, ಸೊ ಅದರ ಆರ್ಥೋ ಪೊಸಿಷನ್ನಲ್ಲಿ ಒಂದು ಆಲ್ಡಿಹೈಡ್ ಗ್ರೂಪ್ CHO ಅಂತ ಇಟ್ಟಿದ್ದಾರೆ, ಇಲ್ಲಿ ಮತ್ತೊಂದು CHO ಅಂತ ಇಟ್ಟಿದ್ದಾರೆ. ಓಕೆ, ಸೊ ಈಗ ನೆಕ್ಸ್ಟ್ ಇದನ್ನೇ ಮತ್ತೊಂದು ಬೆನ್ಝೀನ್ ರಿಂಗಿಗೆ ಕನೆಕ್ಟ್ ಮಾಡಿದರು. ಓಕೆ, ಒಂದು ಸಲ JEE ಅಲ್ಲಿ ಕೇಳಿದ ಕ್ವಶನ್. ಈಗ ಇದಕ್ಕೆ ಇಲ್ಲೊಂದು ಆಲ್ಡಿಹೈಡ್ ಗ್ರೂಪ್ CHO ಅಂತ ಕನೆಕ್ಟ್ ಮಾಡಿದ್ದಾರೆ, ಇಲ್ಲಿ ಮತ್ತೊಂದು CHO ಅಂತ ಕನೆಕ್ಟ್ ಹಾಕ್ಕೊಂಡಿದೆ. ಓಕೆ, ಸೊ ಇದಕ್ಕೆ ಈಗ NaOH ಹಾಕಿದ್ದಾರೆ. ಇದಕ್ಕೀಗ NaOH ಹಾಕಿದ್ದಾರೆ. ಪ್ರಾಡಕ್ಟ್ ಏನು ಬರುತ್ತೆ? ಬೇರೆ ಬೇರೆ ಆಪ್ಷನ್ಸ್ ಕೊಡ್ತಾ ಇದ್ದಾರೆ. ಬೇರೆ ಬೇರೆ ಆಪ್ಷನ್ಸ್ ಏನು ಕೊಟ್ಟಿದ್ರು ನೋಡಿ, ಬೆನ್ಝೀನ್ ರಿಂಗ್ ಬರೆದಿದ್ರು. ಸೊ ಇಲ್ಲಿ CH2OH ಅಂತ ಬರೆದಿದ್ರು, ಇಲ್ಲೂ CH2OH ಅಂತ ಬರೆದಿದ್ರು. ನೆಕ್ಸ್ಟ್ ಮತ್ತೊಂದು ಬೆನ್ಝೀನ್ ರಿಂಗ್ ಏನಿದೆ, ಮತ್ತೊಂದು ಬೆನ್ಝೀನ್ ರಿಂಗಿಗೆ ಈಗ ಇಲ್ಲಿ COONA ಅಂತ ಬರೆದಿದ್ರು, ಇಲ್ಲೂ COONA ಅಂತ ಬರೆದಿದ್ರು. ಇದು ಆಪ್ಷನ್ A ಆಗಿತ್ತು. ಓಕೆ, ಆಪ್ಷನ್ B ಅಬ್ಸರ್ವ್ ಮಾಡಿದರೆ ಆವಾಗ ಒಂದು ಎಣ್ಣಲ್ಲಿ CH2OH ಬರ್ಕೊಂಡಿತ್ತು, ಇನ್ನೊಂದು ಎಣ್ಣಲ್ಲಿ COONA ಬರ್ಕೊಂಡಿತ್ತು. ಈಗ ಮತ್ತೊಂದು ಬೆನ್ಝೀನ್ ರಿಂಗ್ ಏನಿದೆ ಅದರಲ್ಲೂ
ಈಗ ಆರ್ಥೋ ಪೊಸಿಷನಲ್ಲಿ CH2OH ಬರ್ಕೊಂಡಿತ್ತು, ಇಲ್ಲಿ COONA ಅಂತಲೇ ಬರ್ಕೊಂಡಿತ್ತು. ಓಕೆ, ಆಪ್ಷನ್ ಸಿ ನಾನು ಇಲ್ಲಿ ಬರಿತೇನೆ. ಆಪ್ಷನ್ ಸಿ ನೋಡಿರಿ, ಅಗೇನ್ ಒಂದು ಬೆನ್ಝೀನ್ ರಿಂಗ್. ಆ ಬೆನ್ಝೀನ್ ರಿಂಗಿಗೆ ಈಗ ಇಲ್ಲಿ CH2OH ಬರ್ಕೊಂಡಿದೆ, ಇಲ್ಲಿ COONA ಬರ್ಕೊಂಡಿದೆ. ಆಮೇಲೆ ಅದರ ನೆಕ್ಸ್ಟ್ ಒಂದು ಬೆನ್ಝೀನ್ ರಿಂಗ್ ಏನಿದೆ, ಆ ನೆಕ್ಸ್ಟ್ ಬೆನ್ಝೀನ್ ರಿಂಗ್ನಲ್ಲಿ ಸೊ ಇಲ್ಲಿ COONA ಅಂತ ಬರ್ಕೊಂಡಿತ್ತು. ಓಕೆ, ಇಲ್ಲಿ CH2OH ಬರ್ಕೊಂಡಿತ್ತು. ಆಪ್ಷನ್ ಡಿ ಏನಿದೆ, ಆಪ್ಷನ್ ಡಿ ಹೀಗಿತ್ತು. ಸೊ ಇಲ್ಲಿ COONA, ಸೊ ಇಲ್ಲೂ ಮೇ ಬಿ CH2OH ಹೀಗೇನೋ ಬರ್ಕೊಂಡಿತ್ತು. ಆಮೇಲೆ ಇಲ್ಲಿ ಲಾಸ್ಟ್ನಲ್ಲಿ ಬೆನ್ಝೀನ್ ರಿಂಗ್. ಓಕೆ, ಇಲ್ಲಿ ಒಂದು ಅಲ್ಡಿಹೈಡ್ ಹಾಗೆ ಇತ್ತು, ಇಲ್ಲೊಂದು ಅಲ್ಡಿಹೈಡ್ ಹಾಗೆ ಇತ್ತು ಅಂತ ಇಟ್ಕೊಳ್ರಿ ಆಯಿತಾ. ಓಕೆ, ಭಾಳ ಇಂಪಾರ್ಟೆಂಟ್ ಕ್ವೆಶನ್ ಆಗಿತ್ತು. 2 ಬೆನ್ಝೀನ್ ರಿಂಗ್ ಕನೆಕ್ಟ್ ಹಾಕ್ಕೊಂಡಿದ್ದೆ, 4 ಅಲ್ಡಿಹೈಡ್ ಗ್ರೂಪ್ ಉಂಟು. ಸೊ NaOH ಹಾಕಿದ್ದಾರೆ. ಕ್ಯಾನಿಜಾರೋಸ್ ರಿಯಾಕ್ಷನ್ ಆಗಬೇಕು. ಓಕೆ, ಯಾಕೆಂದರೆ ಒಂದರಲ್ಲೂ ಆಲ್ಫಾ ಹೈಡ್ರೋಜನ್ ಆಟಮ್ ಇಲ್ಲ. ದ ಕ್ವೆಶನ್ ಇಸ್, ಈಗ 2 ರೆಡ್ಯೂಸ್ ಆಗಿ 2 ಆಕ್ಸಿಡೈಸ್ ಆಗುತ್ತಾ, ಅಥವಾ ಒಂದು ರೆಡ್ಯೂಸ್ ಆಗಿ ಒಂದು ಆಕ್ಸಿಡೈಸ್ ಆಗಿ ಮತ್ತೊಂದು ರೆಡ್ಯೂಸ್ ಆಗಿ ಮತ್ತೊಂದು ಆಕ್ಸಿಡೈಸ್ ಆಗುತ್ತಾ? ಇಲ್ಲೂ ಒಂದು ರೆಡ್ಯೂಸ್ ಆಗಿ ಒಂದು ಆಕ್ಸಿಡೈಸ್ ಆಗಿದೆ, ಬಟ್ 2 ಅಪೋಸಿಟ್ ಸೈಡ್ನಲ್ಲಿ ಉಂಟು. ಎರಡು ಕಡೆ ಇಲ್ಲಿ ರಿಡಕ್ಷನ್ ಇದ್ದರೆ ಇಲ್ಲಿ ಒಂದು ಕಡೆ ರಿಡಕ್ಷನ್, ಒಂದು ಕಡೆ ಆಕ್ಸಿಡೇಷನ್ ಹೀಗಿದೆ. ಇದರಲ್ಲಿ ಒಂದು ಬೆನ್ಝೀನ್ ರಿಂಗಿಂದ ಆಕ್ಸಿಡೈಸ್ ಆಗಲೇ ಇಲ್ಲ, ಸೊ ಇನ್ನೊಂದು ರೆಡ್ಯೂಸ್ ಆಗಿದೆ, ಆಕ್ಸಿಡೈಸ್ ಆಗಿದೆ, ಹೀಗಾಗಿದೆ ಅಂತ ಕ್ವೆಶನ್ ಕೇಳಿದಾಗ ಸೊ ಆ್ಯಕ್ಚುಲಿ ಏನಾಗುತ್ತೆ ಅಂತ ಕೇಳಿದ್ರೆ, ಒಂದು ಆಕ್ಸಿಡೈಸ್ ಆಗುತ್ತೆ, ಒಂದು ರೆಡ್ಯೂಸ್ ಆಗಲೇಬೇಕು. ಆದರೆ ಯಾವುದು ಆಕ್ಸಿಡೈಸ್ ಆಗುತ್ತೋ ಅದರ ಪಕ್ಕದ್ದು ಆಕ್ಸಿಡೈಸ್ ಆಗಿರೋದಿಲ್ಲ, ಅದ್ರ ಪಕ್ಕದ ರೆಡ್ಯೂಸ್ ಆಗಿರುತ್ತೆ. ಅಂದರೆ ಸೊ ಯು ಶುಡ್ ಸೇ ಇನ್ ಫ್ಯೂಚರ್ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಅಂತ. ಆಪ್ಷನ್ ಸಿ ಯಾಕೆ ಕರೆಕ್ಟ್ ಆನ್ಸರ್? ಒಂದು ಕಡೆ ರಿಡಕ್ಷನ್ ಆಗಿದೆ, ಇನ್ನೊಂದು ಕಡೆ ಆಕ್ಸಿಡೇಷನ್ ಆಗಿದೆ. ಸೊ ಈ ಪಕ್ಕದ ಬೆನ್ಝೀನ್ ರಿಂಗ್ನಲ್ಲೂ ರಿಡಕ್ಷನ್ ಆಕ್ಸಿಡೇಷನ್ ಆಗಿದೆ, ಬಟ್ ಯಾವುದು ರಿಡಕ್ಷನ್ ಎಂಡ್ ಅದರ ಪಕ್ಕದಲ್ಲಿ ಆಕ್ಸಿಡೇಷನ್, ಯಾವುದು ಆಕ್ಸಿಡೇಷನ್ ಎಂಡ್ ಅದರ ಪಕ್ಕದಲ್ಲಿ ರಿಡಕ್ಷನ್ ಆಗಿರಬೇಕು. ಸೊ ಈ ಟೈಪ್ ಆಗಿರುತ್ತೆ. ಓಕೆ, ಸೊ ದಿಸ್ ಆಲ್ ಅಬೌಟ್ ಕ್ಯಾನಿಜಾರೋಸ್ ರಿಯಾಕ್ಷನ್. ಕ್ಯಾನಿಜಾರೋಸ್ ರಿಯಾಕ್ಷನ್ ಸೊ ಈ ಟೈಪ್ ಆಗಿರುತ್ತೆ. ಸೊ ಈ ವಿಡಿಯೋನ ಮತ್ತೊಂದು ಸಲ ರಿವೈಂಡ್ ಮಾಡಿ ನೋಡ್ಕೊಳ್ರಿ. ವೆರಿ ವೆರಿ ಇಂಪಾರ್ಟೆಂಟ್ ರಿಗಾರ್ಡಿಂಗ್ ಥಿಯರಿ ಆ್ಯಸ್ ವೆಲ್ ಆ್ಯಸ್ ರಿಗಾರ್ಡಿಂಗ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಇದರ ಮೆಕ್ಯಾನಿಸಮ್ ಹೇಳಿಲ್ಲ, ಲಾಸ್ಟ್ನಲ್ಲಿ ಇದರ ಮೆಕ್ಯಾನಿಸಮ್ ಒಂದು ಹೇಳಿರ್ತಾನೆ. ಸೊ ಭಾಳ ಹಿಂದೆಲ್ಲ ಮೆಕ್ಯಾನಿಸಮ್ ಮೇಲೆ ಕ್ವೆಶನ್ ಕೇಳ್ತಿದ್ರು, ಬಟ್ ಈಗ ಸದ್ಯಕ್ಕೆ ಇದರ ಮೆಕ್ಯಾನಿಸಮ್ ಮೇಲೆ ಕ್ವೆಶನ್ ಇಲ್ಲ. ಈವನ್ ಸಿಲೆಬಸ್ನಲ್ಲಿ ಕೂಡ ಇದರ ಮೆಕ್ಯಾನಿಸಮ್ ಹೇಳಿಲ್ಲ. ಓಕೆ, ಸೊ ನಾವಿಲ್ಲೇನು ಬರೆದ್ವಿ, ಇನಿಷಿಯಲಿ ಮೆಕ್ಯಾನಿಸಮ್ ಹೇಳಿದ್ರೆ ಅಗೇನ್ ಇಟ್ ಟೇಕ್ಸ್ ಟೈಮ್. ಸೊ ನಮ್ಮ ನೆಕ್ಸ್ಟ್ ಯಾವುದಾದ್ರೂ ವಿಡಿಯೋದಲ್ಲಿ ಸಪ್ರೇಟಾಗಿ ಮೆಕ್ಯಾನಿಸಮನ್ನು ಡಿಸ್ಕಸ್ ಮಾಡ್ತಾ ಹೋಗುವ. ಸದ್ಯ ಕ್ಯಾನಿಜಾರೋಸ್ ರಿಯಾಕ್ಷನ್ನ ಇಷ್ಟಕ್ಕೆ ನಿಲ್ಲಿಸುವ. ಓಕೆ.